Welcome to part 2, Breaking the Myth. ಮೂರನೇ ಮಿತ್ ಏನಪ್ಪಾ ಅಂದ್ರೆ, ಯು ನೀಡ್ ಟು ಹ್ಯಾವ್ ಎ ಲಾರ್ಜ್ ಒಕ್ಯಾಬುಲರಿ ಟು ಸ್ಪೀಕ್ ವೆಲ್. ಹೆಚ್ಚು ಪದಗಳು ಗೊತ್ತಿರಬೇಕು, ಅವಾಗಲೇ ನನಗೆ ಮಾತಾಡಕ್ ಬರತ್ತೆ. ಲೆಟ್ ಮಿ ಬ್ರೇಕ್ ದಿಸ್ ಮಿತ್. ಬೇಸಿಕ್ ವರ್ಡ್ಸ್ ಆರ್ ಎನಫ್ ಕಾನ್ವರ್ಸೇಷನ್. ಸರಳ ಪದಗಳಲ್ಲಿ ನಾವು ಖಂಡಿತ ಚೆನ್ನಾಗಿ ಮಾತಾಡಲಿಕ್ಕೆ ಸಾಧ್ಯ. ಯಾಕೆ ಹೇಳಿ, ನಾವು ಯಾರಿಗಾದ್ರೂ ಅರ್ಥ ಆಗಬೇಕು ಅಂತಂದ್ರೆ ನಾವು ಒಂದು ಸಿಂಪಲ್ ಸೆಂಟೆನ್ಸಸ್ ಅಲ್ಲಿ ಮಾತಾಡಿದ್ರೆ ತಾನೇ ಅವ್ರಿಗೆ ಅರ್ಥ ಆಗತ್ತೆ. ಅದೇ ನಾವು ಎಷ್ಟೊಂದು ಹೈ ಎಂಡ್ ವೊಕ್ಯಾಬುಲರಿನ ಕಲ್ತ್ಕೊಂಡ್ಬಿಟ್ಟು ನಾವು ಮಾತಾಡ್ಬೇಕಾದ್ರೆ ಅವ್ರಿಗೆ ಎದುರುಗಡೆ ಇರೋರಿಗೆ ಅರ್ಥನೇ ಆಗಲ್ಲ ಅಂತಂದ್ರೆ ವಾಟ್ ಇಸ್ ಅ ಪಾಯಿಂಟ್? Let me give you 4 points to overcome this. Okay, start with common and simple words. ಅತ್ಯಂತ ಸಾಮಾನ್ಯ ಪದಗಳಿಂದನೇ ನೀವು ನಿಮ್ಮ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿ. Add new words gradually. ದಿನಕ್ಕೆ ಒಂದೊಂದೇ ಪದಗಳನ್ನ ಕಲ್ತ್ಕೊಳ್ಳಿ, ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಮತ್ತೆ ಬಿಕಮ್ ಅ ಚೈಲ್ಡ್ ಲೈಕ್. ಏನಾದರೂ ಹೊಸ ಪದ ನೋಡಿದ್ರೆ ಅದನ್ನ ತಗೊಂಡು ಬರ್ಕೊಂಡ್ಬಿಟ್ಟು ಇದನ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಇರಲಿ ನಿಮಗೆ. ಪ್ರಾಕ್ಟಿಸ್ ಫಾರ್ಮಿಂಗ್ ಸೆಂಟೆನ್ಸಸ್ ವಿತ್ ಫೆಮಿಲಿಯರ್ ವರ್ಡ್ಸ್. ನಮಗೆ ಗೊತ್ತಿರೋ ಪದಗಳಿಂದಾನೇ ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ನೀವೇ ಸೆಂಟೆನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಅದು ತುಂಬಾ ಸರಳ ಅಂತ ಅನ್ಸುತ್ತೆ, ಮತ್ತೆ ಈಸಿಯಾಗಿ ನೀವು ಎಕ್ಸ್ಪ್ರೆಸ್ ಮಾಡಬಹುದು. ನೀವು ಮಿತ್ ಬ್ರೇಕಿಂಗ್ ಪಾರ್ಟ್ 1 ವಿಡಿಯೋ ನೋಡಬೇಕು ಅಂತಂದ್ರೆ ಕ್ಲಿಕ್ ದ ಲಿಂಕ್ ಹಿಯರ್. Expressing yourself is more important than complex words. ನಮ್ಮ ಅಭಿಪ್ರಾಯಗಳನ್ನ ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅದು ತುಂಬಾ ಮುಖ್ಯ ಅಲ್ವಾ? Yes, let us see myth 4. You have to be young to learn English effectively. ನನಗೆ ಎಷ್ಟು ಕಾಲ್ಸ್ ಬರುತ್ತೆ ಗೊತ್ತಾ? ಪೀಪಲ್ ಆಸ್ಕ್ ಮೀ, ಮ್ಯಾಮ್ ಏನಾದರೂ ಏಜ್ ಲಿಮಿಟ್ ಇದೆಯಾ? ನಾನು 60 ವರ್ಷ ಮ್ಯಾಮ್, ನನಗೆ ಮೊಮ್ಮಕ್ಕಳ ಜೊತೆ ಮಾತಾಡೋಕೆ ಆಸೆ, ನಾನು ಕಲಿಬೋದಾ ಖಂಡಿತ ಅಂತ ಕೇಳ್ತಾರೆ. ಆ್ಯಕ್ಚುಲಿ ದರ್ ಇಸ್ ನೋ ಏಜ್ ಲಿಮಿಟ್. ಯಾವ ಏಜಲ್ಲಾದರೂ ನೀವು ಕಲಿಬೋದು. ಕಲಿಯೋ ಒಂದು ಏನು ಹೇಳೋದು, ದೃಢವಾದ ಸಂಕಲ್ಪ ಇದ್ರೆ ಸಾಕು. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ನೀವೊಂದು ಕಲಿಬೇಕು ಅಂತಂದರೆ ಏಜ್ ಇಸ್ ಜಸ್ಟ್ ಅ ನಂಬರ್. ಯಾವಾಗ ಏನು ಬೇಕಾದರೂ ನೀವು ಕಲಿಬಹುದು, ಮಾಡಬಹುದು. ವಯಸ್ಸು ಸಮಸ್ಯೆನೇ ಅಲ್ಲ. ಲೆಟ್ ಅಸ್ ಸಿ ವಾಟ್ points you have to remember to overcome this. Focus on consistency over age. ನೀವು ಕನ್ಸಿಸ್ಟೆಂಟ್ ಎಫರ್ಟ್ಸ್ ಹಾಕ್ತಾ ಇರಿ, ರಿಪೀಟೆಡ್ ಎಫರ್ಟ್ಸ್ ಹಾಕ್ತಾ ಇರಿ. Break it into daily manageable parts. ನೀವು ಏನ್ ಮಾಡಬೇಕು ಅಂದ್ರೆ, ಸಿದ್ಧರಾಗಿ ನೀವು ನಾನು ಇಷ್ಟು ಪ್ರಾಕ್ಟೀಸ್ನ ಇಷ್ಟು ಸಮಯದಲ್ಲಿ ಮಾಡ್ತೀನಿ ಅಂತ ಅಸಾಧ್ಯ ಖಂಡಿತ ಇಲ್ಲ. ಅಡಲ್ಟ್ಸ್ ಕ್ಯಾನ್ ಲರ್ನ್ ಫಾಸ್ಟರ್ ವಿತ್ ಲೈಫ್ ಎಕ್ಸ್ಪೀರಿಯನ್ಸಸ್. ಏನ್ ಗೊತ್ತಾ, ನಮ್ಗೆ ಲೈಫ್ ಎಕ್ಸ್ಪೀರಿಯನ್ಸಸ್ಸೇ ಹೆಚ್ಚು ಕಲಿಸ್ಕೊಟ್ಟಿರುತ್ತೆ. ಈ ಅನುಭವದಿಂದಾನೇ ನಾವು ಖಂಡಿತ ಕಲಿಬಹುದು. ಡೈಲಿ ಸಿಚುವೇಶನ್ಸ್, ಪ್ರಾಕ್ಟಿಕಲ್ ಲರ್ನಿಂಗ್, ಜೀವನ ಯುಕ್ತಿ ನಮಗೆ ಹೆಚ್ಚು ಶೇರ್ ಮಾಡ್ಕೊಳ್ಳೋದಕ್ಕೆ, ಹೆಚ್ಚು ನಮ್ಮನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಐ ಹೋಪ್ ದೀಸ್ ಟಿಪ್ಸ್ ವರ್ ಹೆಲ್ಪ್ಫುಲ್. ಮೋರ್ ಆನ್ ಲರ್ನಿಂಗ್ ಟಿಪ್ಸ್ ಫಾಲೋ ನೌ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.